ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾನು ಈಗ ತಾನೇ ಆಫೀಸಿಂದ ಜಸ್ಟ್ ಬಂದೆ. ಒಂದು 3 ಆಗಿದೆ. ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗಲಿಂದ ನಾನು ನನ್ನ ವ್ಲಾಗ್ನ ಶುರು ಮಾಡ್ತೀನಿ. ಮಧ್ಯಾಹ್ನ 3 ಗಂಟೆಯಿಂದ ನನ್ನ ನೈಟ್ ತನಕ, ಅಂದರೆ ಮಲ್ಕೊಳೋಕ್ಕೂ ಮುಂಚೆ ನನ್ನ ರುಟೀನ್ ಹೇಗಿರುತ್ತೆ ಅಂತ ಹೇಳಿ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಬನ್ನಿ, 1 by 1 ನಾನು ಹೇಗೆ ಇವತ್ತಿನ ದಿನ ನನ್ನ ಮನೆಯಲ್ಲಿ ಕಳೀತೀನಿ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನೋಡಿ ನಮ್ಮ ಸೂಸು ಏನು ಮಾಡ್ತಾವಳೆ ಅಂತ. ಅವ್ರಿಗೋಸ್ಕರ ನಿನ್ನೆ ಒಂದು ಬೋನ್ ತೊಗೊಂಬಂದಿದ್ರು, ಕ್ಯಾಲ್ಶಿಯಂ ಬೋನ್ ಥರ. ಅದನ್ನೆಲ್ಲ ಆಲ್ರೆಡಿ ಚಿತ್ರಾನ್ನ ಮಾಡಿ ಇಟ್ಕೊಂಡಿದ್ದಾಳೆ, ಪೀಸ್ ಮಾಡಿ. ನಾನು ಎಲ್ಲಿ ಕಿತ್ಕೊಂಡ್ಬಿಡ್ತೀನಿ ಅಂತ ಅವಳಿಗೆ ಕೋಪ, ಅದಕ್ಕೆ ಗುರ್ಗುರ್ ಅಂತವಳೆ. ಕೊಡಮ್ಮ ಸೂಸು, ನಂಗೆ ಕೊಡಮ್ಮ ಸೂಸು. ಕೋಪ ಬಂತು. ನಂಗೆ ಕೊಡಮ್ಮ ಸೂಸು, ನಂಗೆ ಕೊಡಮ್ಮ ಸೂಸು. ಇದು ಯಾವುದೋ ಮಧ್ಯದಲ್ಲಿ ಸಿಪ್ಪೆನೋ ಎಲ್ಲನೋ ಬೇರೆ ತಗೊಂಬಂದು ಇಟ್ಕೊಂಡವಳೆ. ಇದು ನಮ್ಮ ಝೂಝುವಿನ ಕತೆ. ಸೊ ಅದಾದಮೇಲೆ ನನ್ನ ಹಸ್ಬೆಂಡು ಡ್ಯೂಟಿಗೆ ಹೋಗ್ತಾಯಿದ್ರು. ನಮ್ಮ ಝೂಝು ಬಾಲ್ಕನಿನಲ್ಲಿ ತೋರಿಸು ಅಂತ ಇದು ಮಾಡ್ತಾಯಿದ್ರು. ಸೊ ಅವ್ಳಿಗೂ ತೋರಿಸ್ಕೊಂಡು, ಇದು ಆ್ಯಕ್ಚುಲಿ ಅವಳಿಗೆ ರುಟೀನು. ಅವರು ಡ್ಯೂಟಿಗೆ ಹೊರಟರು. ಸೊ ನಾನು ನೆಕ್ಸ್ಟು ರೆಸ್ಟ್ ಮಾಡೋಣ ಅಂತ ಹೋದೆ. ಟೈಮ್ ಆಲ್ರೆಡಿ 4:45 ಆಗ್ತಿದೆ. ಸ್ವಲ್ಪ ಹೊತ್ತು ಒಂದು 1/2 ಅವರ್ ರೆಸ್ಟ್ ಮಾಡೋಣ ಅಂತ ಹೋಗಿ 1 ಅವರ್ 1.5 ಅವರೇ ರೆಸ್ಟ್ ಮಾಡೋಂಗಾಗಿದೆ. ತುಂಬ ಟಯರ್ಡ್ ಆಗಿತ್ತು. ಸೊ ಇವಾಗ ಫಸ್ಟ್ ಕೆಲಸ ಮಾಡೋದೆ, ನಾನು ಸೊಪ್ಪು ತೊಗೊಂಬಂದಿದ್ದೆ. ಸೊಪ್ಪೆಲ್ಲ ಫಸ್ಟು ಕ್ಲೀನ್ ಮಾಡಿಕೊಂಡು ಆಮೇಲೆ ಮನೆ ಒರೆಸಿ ಗುಡಿಸ್ಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ನಮ್ಮ ಸೂಸು ನೋಡಿ, ನಾನು ಈಚೆಗಡೆಯಲ್ಲಿ ತೊಳೆಯೋಣ ಅಂತ ಬಂದಿದ್ದೀನಿ. ಮ್ಯಾಟು ಇಲ್ಲೆಲ್ಲ ಬಾಲ್ಕನಿ ತೊಳೆಯೋಣ ಅಂತ ಒದ್ದೆಲ್ಲಿ ಬಂದು ನಿಂತುಬಿಟ್ಟವಳೆ. ನಾನು ಇಲ್ಲಿ ಒಳಗಡೆ ಬೇರೆ ಒರೆಸಿದ್ದೀನಿ. ಒಳಗಡೆನೂ ಬಿಟ್ಕೊಳಕ್ಕಾಗಲ್ಲ, ಈಚೆನೂ ಬಿಟ್ಕೊಳಕ್ಕಾಗಲ್ಲ. ಹಂಗೆ ಮಾಡ್ತಾಳೆ ಇವಳು. ಸೂಸು, ಸೂಸು ತುತು ತುತು. ಇಲ್ಲಿ ನೀರು ಸ್ವಿಚ್ ಹಾಕಿದೆ, ನೀರನ್ನು ಕೂಡ ಕಾಯ್ದಿದೆ. ಆಫ್ ಮಾಡ್ಕೊಂಡು ಫಸ್ಟು ನೀರು ಬಿಟ್ಕೋಬೇಕು. ಇವಾಗ
ನಮ್ಮ ಸೂಜು ಅವರು ನೋಡಿ ಚೆನ್ನಾಗಿ ಬೊಗಳ್ಬಿಟ್ಟು ಏನು ತಗೊಬಂದಿದ್ದಾರೆ ಅಂತ ನೋಡ್ತಾ ಇದ್ದಾರೆ. ನಂಗೆ ಈಚೆ ಹೋಗೋಕ್ಕಾಗಲಿಲ್ಲ, ಇನ್ನೂ ಸ್ವಲ್ಪ ಕೆಲಸ ಇತ್ತು, ಇನ್ನೂ ದೇವ್ರ ಸಾಮಾನೆಲ್ಲ ತೊಳಿಬೇಕಿತ್ತು. ಅದಕ್ಕೋಸ್ಕರ ಬ್ಲಿಂಕಿಟಲ್ಲೇ ಆರ್ಡ್ರ್ ಮಾಡ್ಕೊಂಬಿಟ್ಟೆ. ಸ್ವಲ್ಪ ತರಕಾರಿ ಹೂವು ಎಲ್ಲ ಬೇಕಿತ್ತು, ಆರ್ಡ್ರ್ ಮಾಡಿಕೊಂಡೆ. ಮೀನಲ್ಲಿ ನಾನು ಸ್ನಾನ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಬೋದು ಅಂತ. ಏನೇನು ಆರ್ಡ್ರ್ ಮಾಡಿದ್ದೀನಿ ಅಂತ ನಾನು ತೋರಿಸ್ತೀನಿ. ಫಸ್ಟ್ ಬಂದು ಹೂವು. ಇದೇನಪ್ಪ ಹೇಳು, ಹೂವು ಈಚೆನೇ ತಗೋಬೋದಲ್ಲ, ಇಲ್ಲಿ ಯಾಕೆ ತೊಗೋತಾ ಇದ್ದಾಳೆ ಅಂತ ಯೋಚನೆ ಮಾಡ್ಬೋದು. ಬಟ್ ನಾನು ಆಫೀಸಿಂದ ಬರಬೇಕಾದ್ರೆ ಅದೆಲ್ಲೂ ಅಂಗಡಿ ಓಪನ್ ಆಗಿರಲಿಲ್ಲ. ಅಲ್ಲಿ ಗಾಡಿ ಮೇಲೂ ಇಟ್ಕೋತಿದ್ರು, ಅದೂ ಇರಲಿಲ್ಲ. ಅದಕ್ಕೋಸ್ಕರ ಮತ್ತೆ ಹೋಗಿ ಈಗ ಅಂಗಡಿಗೆ ಹೋಗಿ ಬರೋಷ್ಟಲ್ಲೆಲ್ಲ ನಾನು ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ತರಿಸ್ಕೊಂಡೆ. ಮತ್ತು ಇದು ಪುದೀನ, ಒಂದು ಮೊಸರು ಪ್ಯಾಕೆಟ್ ಇದೆ, ಹುಳ್ಳಿಕಾಯಿ ಸ್ವಲ್ಪ, ಹೂಕೋಸು, ಕ್ಯಾರೆಟು ಎಲ್ಲ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಬಂದು ಸಾಂಬಾರು ಈರುಳ್ಳಿ, ಆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ಅದಾದಮೇಲೆ ಆಲೂಗಡ್ಡೆ, ಇದು ಈರುಳ್ಳಿ. ಫೈನಲಾಗಿ ಪೀತಾಂಬರಿ ತೊಗೊಂಡೆ ಸಿಲ್ವರ್ ಸಾಮಾನು ತೊಳೆಯೋಕ್ಕೆ. ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಚೆಕ್ ಮಾಡೋಣ ಅಂತ. ನಾನು ಅದರಲ್ಲಿ ಆ್ಯಪಲ್ಲಿ ನೋಡುವಾಗ ಇಷ್ಟು ದೊಡ್ಡದಿತ್ತು, ನೋಡಿದ್ರೆ ಕ್ವಾಂಟಿಟಿ ದೊಡ್ಡದಾಗಿ ಬರುತ್ತೆ ಅಂದ್ಕೊಂಡ್ರೆ ನೋಡಿದ್ರೆ ಇಷ್ಟೇ ಚಿಕ್ಕದಿದೆ. ಒಂದ್ಸಲಿಗೆ ಇದೆಲ್ಲ ಖಾಲಿ ಆಗೋಗುತ್ತೆ. ಇದು 87 ರುಪೀಸೋ ಏನೋ, 110 ರುಪೀಸ್ ಅಂತ ಇದೆ, ಬಟ್ 87 ರುಪೀಸು. ಇದಿಷ್ಟು ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸಾಂಬ್ರಾಣಿ ಒಂದು ಮರ್ತೋದೆ, ಅದನ್ನು ಬಿಗ್ ಬಾಸ್ಕೆಟಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಅದೊಂದು ಪ್ಯಾಕೇಜ್ ಬರಬೇಕು. ಅದಾದಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡ್ಕೊತೀನಿ. ಪೂಜೆ ಮಾಡೋಕ್ಕಿಂತ ಮುಂಚೆ ದೇವ್ರ ಸಾಮಾನು ತೊಳ್ಕೊಂಡು ಪೂಜೆ ಮಾಡ್ಕೊತೀನಿ. ಇಷ್ಟು ಐಟಮ್ ತರಿಸ್ಕೊಂಡೆ. ಸ್ವಲ್ಪ ನಾನು ಟೈಮ್ಸ್ ಸೇವ್ ಆಯಿತು. ಅಷ್ಟರಲ್ಲಿ ದೇವ್ರ ಸಾಮಾನೆಲ್ಲ ತೆಕ್ಕೊಂಬಿಡ್ತೀನಿ ನಾನು. ಇದರಲ್ಲೂ ನೀರೈತೆ, ತೆಗೆದೆಲ್ಲ ವಾಶ್ ಮಾಡ್ಕೊಂಡು ಅಷ್ಟರಲ್ಲಿ ಟೈಮ್ ಆಗುತ್ತೆ. ಆಗ ಬಿಗ್ ಬಾಸ್ಕೆಟಿಂದನೂ ಸಾಂಬ್ರಾಣಿ ಬಂತು, ಕೆಳಗಡೆನೇ ಹೋಗಿ ಇಸ್ಕೊಂಬಂದೆ. ಅವನ್ನೆಲ್ಲೆಲ್ಲೋ ಲೊಕೇಶನ್ ನೋಡಿಕೊಂಡು ಬಂದು ನಮ್ಮ ಮೇಲೆ ಬ್ಲೇಮ್ ಮಾಡ್ತಿದ್ದ. ಬಿಗ್ ಬಾಸ್ಕೆಟ್ ಅಂತೂ ವರ್ಸ್ಟ್ ಆಗೋಗಿದೆ ಇವಾಗಂತೂ. ಅಟ್ಲೀಸ್ಟ್ ಬ್ಲಿಂಕಿಟೇ ಪರವಾಗಿಲ್ಲ. ನಾನು ಬಿಗ್ ಬಾಸ್ಕೆಟಲ್ಲಿ ಆರ್ಡ್ರ್ ಮಾಡಿದ್ದಿದ್ದು ಸಾಂಬ್ರಾಣಿ ಧೂಪ. ಇವಾಗ ಫಸ್ಟು ಬೇಗ ಲೇಟಾಗಿ ಹೋಗಿದೆ, ಇದನ್ನೆಲ್ಲ ಆಮೇಲೆ ಎತ್ತಿಟ್ಕೊತೀನಿ. ಫಸ್ಟು ದೇವ್ರ ಸಾಮಾನೆಲ್ಲ ತೊಳಗ್ಬಿಟ್ಟು ಫಸ್ಟು ಪೂಜೆ ಮಾಡ್ಕೊಬೇಕು. ದೇವ್ರ ಸಾಮಾನೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಕ್ಲೀನಾಗಿ ಇವಾಗ ತೊಳ್ಕೊತೀನಿ. ತೊಳೆಯೋದನ್ನು ಎಲ್ಲ ವೀಡಿಯೋ ಮಾಡ್ಕೊತಾ ಹೋದರೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ನಾನು ಕ್ವಿಕ್ವಾಗಿ ಬೇಗ ಇದನ್ನೆಲ್ಲ ವಾಶ್ ಮಾಡ್ಕೊತೀನಿ. ಫೈನಲಿ ದೇವ್ರ ಸಾಮಾನೆಲ್ಲ ತೊಳೆದಾಗಿದೆ. ನೀವು ನೋಡ್ಬೋದು, ಇಲ್ಲಿ ಬೆಳ್ಳಿದಂತೂ ಸಖತ್ತಾಗಿ ಬಂದಿದೆ. ಫುಲ್ಲು ಬೆಳ್ಳಗೆ ಕಾಣಿಸ್ತೈತೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಶೈನಿಂಗ್ ಹೊಡಿತಾ ಇದೆ. ಜಸ್ಟ್ ಒಂದು ಕಾಟನಲ್ಲಿ ಒರೆಸಿದ್ದಷ್ಟೇ. ಆಮೇಲೆ ಕಾಟನಲ್ಲಿ ಒರೆಸಿ ವಿಮ್ ಲಿಕ್ವಿಡು ಅಥವಾ ಆ ಥರ ಏನಾದ್ರು ಹಾಕ್ಬಿಟ್ಟು ವಾಶ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ. ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೇನಾದ್ರು ಈ ವಿಡಿಯೋ ಸಪ್ರೇಟ್ ವಿಡಿಯೋ ನಾನು ಮಾಡಬೇಕಂತ ಅಂದ್ಕೊಂಡೆ. ನಾನು ಬರೀ ಬೆಳ್ಳಿ ಸಾಮಾನ ಪೀತಾಂಬರ ಯೂಸ್ ಮಾಡಿ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳಿ. ಸೊ ನಿಮ್ಗೆ ಯಾರಿಗಾರು ಇಷ್ಟ ಆದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇಲ್ಲ ಇನ್ಬಾಕ್ಸಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋ ಅದನ್ನೇ ಮಾಡ್ತೀನಿ. ತುಂಬ ಚೆನ್ನಾಗಾಗಿದೆ, ಬೆಳ್ಳಕ್ಕಾಗಿದೆ. ಥಿಂಕ್ ಕಾಪರ್ಗೂ ಬ್ರಾಸ್ಗೂ ಸಪ್ರೇಟಾಗಿ ಬರುತ್ತೆ. ಅದನ್ನು ಯೂಸ್ ಮಾಡಿ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ. ಇವಾಗ ದೇವ್ರ ಸಾಮಾನೆಲ್ಲ ತೊಳೆದಾಗಿದೆ ಅಲ್ವಾ, ಸೊ ಎಲ್ಲ ಇಟ್ಬಿಟ್ಟು ರೆಡಿ ಮಾಡ್ಕೊಳ್ತೀನಿ ನಾನು. ಫೈನಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಹೂವು ಎಲ್ಲ ಇಟ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ ಫೋಟೋ ಎಲ್ಲ ಹೂವು ಎಲ್ಲ ಇಟ್ಕೊಂಡು ಇಲ್ಲಿ ಕಡ್ಡಿನ ಸಾಂಬ್ರಾಣಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪೂಜೆ ಸ್ಟಾರ್ಟ್ ಮಾಡ್ಕೊಬೇಕು.
ಫೈನಲ್ ಆಗಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪೂಜೆ ತುಂಬ ಚೆನ್ನಾಗಾಗಿದೆ. ಸೊ ಪೂಜೆ ಎಲ್ಲ ಆಯಿತು. ನೆಕ್ಸ್ಟ್ ಬಂದು ಸಾಂಬಾರು ಏನಾದ್ರು ಮಾಡಬೇಕು. ಸಾಂಬಾರನ್ನ ಬೇಗ ಏನು ಮಾಡೋದು ಅಂತ ಥಿಂಕ್ ಮಾಡ್ತೀನಿ. ರೈಸ್ ಇದೆ, ಸೊ ಅದಕ್ಕೋಸ್ಕರ ಸಾಂಬಾರು ಏನಾದ್ರು ಮಾಡೋಣ. ಸೊ ಇವಾಗ ಮಧ್ಯಾಹ್ನ ಪಾಲಕ್ ಸೊಪ್ಪು ತಂದಿದ್ನಲ್ಲ, ಸೊ ಪಾಲಕ್ ಸೊಪ್ಪನ್ನೇ ಹಾಕ್ಕೊಂಡು ಸಾಂಬಾರು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಅನ್ನ ಎಲ್ಲ ಇತ್ತು, ಇಲ್ಲಿ ಒಗ್ಗರಣೆಗೆ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದರ ಫುಲ್ ರೆಸಿಪಿ ಬಂದು ನನ್ನ ಶಾರ್ಟ್ ವೀಡಿಯೋನಲ್ಲಿರುತ್ತೆ, ನೀವು ಅದರಲ್ಲಿ ಚೆಕ್ ಮಾಡ್ಕೊಬೋದು. ನಾನು ಅಪ್ಲೋಡ್ ಮಾಡಿರ್ತೀನಿ. ಅಲ್ಲಿ ಸಾರು ರೆಡಿ ಆಗೋಕ್ಕೆ ಕುಕ್ಕರ್ ಇಟ್ಟಿದ್ದೀನಿ. ಇಲ್ಲಿ ಬಿಗ್ ಬಾಸ್ ನೋಡೋಣ ಅಂತ ಅಂದ್ಬಿಟ್ಟು ಟಿ ವಿ ಹಾಕ್ಕೊಂಡು ನಾನು ಝೂಝು ಬಿಗ್ ಬಾಸ್ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಬಿಗ್ ಬಾಸ್ ಫ್ಯಾನು ನಮ್ಮ ಝೂಝು. ಬೋನೇನೋ ಇಟ್ಕೊಂಡಿರಬೇಕು, ಅದಕ್ಕೆ ಹಂಗೆ ಆಡ್ತಿದ್ದಾಳೆ. ಹಸ್ಬೆಂಡು ಬರಬೇಕು, ಅವ್ರು ಬಂದಮೇಲೆ ಒಟ್ಟಿಗೆ ಊಟ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಬೇಗ ಬೇಗ ರೆಡಿ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಅಂತ ಜೈ ತಿಂಡಿ ಕಚ್ತಾ ಇದೆಯಾ? ಏನು ಬಾ ಎದ್ಕೋತೀನಿ ಬೈಲೆ. ಸೊ ನನ್ನ ಹಸ್ಬೆಂಡು ಎಲ್ಲ ಫ್ರೆಶ್ ಅಪ್ ಎಲ್ಲ ಆದಮೇಲೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ, ಝೂಝು, ನಾನು, ನನ್ನ ಹಸ್ಬೆಂಡು. ಸೊ ಇದಾಗಿತ್ತು ನನ್ನ ಹೊಸ ವರ್ಷದ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.